ಇದು ಉಡೀಸ್, ನಾನು ವೈರಸ್. ಮೊನ್ನೆ ಮಂಡ್ಯದಲ್ಲಿ ಇದ್ದಕ್ಕಿದ್ದಂಗೆ ಜನ ಕರ್ನರೆ ಊಟಕ್ಕೆ ಮುತ್ಕೊಂಡಂಗೆ ಮುತ್ಕೊಂಡ್ಬಿಟ್ಟಿದ್ರು. ಆ ಕರ್ನರೆ ಊಟಕ್ಕೆ ನಮ್ಮ ರಮ್ಯಾ ಅವ್ರು ಕೂಡ ಹೋಗಿದ್ರು. ಪಾಪ ನಮ್ಮ ಜನ ಇದು ಯಾವುದೋ ಶೂಟಿಂಗ್ ಇರಬೇಕಲ್ಲ ಅಂತ ಸುಮ್ಮನೆ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ರು. ಆಮೇಲೆ ಗೊತ್ತಾಗಿದ್ದು ನೋಡಿ, ರಮ್ಯಾ ಅವರ ಪಕ್ಷದಲ್ಲೇ ಕೆಲವು ಖಾಲಿ ಬಾಟ್ಲುಗಳು ಅವ್ರಿಗೆ ತಿರುಗಿ ಬಿದ್ದುಬಿಟ್ಟವೆ ಅಂತ. ಇದೇ ವಿಚಾರವಾಗಿ ಮಾತಾಡೋದಕ್ಕೆ ಮಂಡ್ಯದಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಆಂಟಿಯವರು. ಬನ್ನಿ ಆಂಟಿಯವರನ್ನೇ ಕೇಳೋಣ ಅಲ್ಲಿ ಏನು ನಡೀತಾ ಇದೆ ಅಂತ. ಆಂಟಿಯವರೇ, ನಿಜವಾಗ್ಲೂ ಅಲ್ಲಿ ನಡೆದಿದ್ದಾದರೂ ಏನು? ಥ್ಯಾಂಕ್ ಯು ವೈರಸ್ಸೇ. ವೈರಸ್ಸೇ, ನನಗೆ ರಿಪೋರ್ಟಿಂಗ್ ಮಾಡ್ಕೊಂಬ ಅಂತ ನೀವು ಯಾವ ಊರು ಬೇಕಾದ್ರೆ ಕಳಿಸಿಬಿಡಿ, ನಾನು ಬಸ್ಸು ಲಾರಿನ ಹಿಡ್ಕೊಂಡು ಹೋಗ್ಬಿಡ್ತೀನಿ. ಆದರೆ ಮಂಡ್ಯ ಮಾತ್ರ ನನ್ನ ಕಳಿಸ್ಬಿಡಿ ಪ್ಲೀಸ್. ಯಾಕಂಟಿ, ವಾಟ್ ಹ್ಯಾಪನ್? ಯಾಕೆ ಅಂದರೆ ಇದು ಮಂಡ್ಯ, ನನಗೆ ಮೊದಲೇ ಕನ್ನಡ ಮಾತಾಡೋಕ್ಕೆ ಬರಲ್ಲ. ನಾನು ಏನೋ ಹೇಳೋದು ಅವ್ರು ಕೇಳಿಸ್ಕೊಂಡು ಅರ್ಥನ ಅನರ್ಥ ಮಾಡಿಕೊಂಡು ಚೈಲಳಿತ ಮತ್ತೆ ನನ್ನನ್ನು ಖ್ಯಾತಿ ತೆಗ್ಸೋಕ್ಕೆ ಕಳಿಸಿದರು ಅಂತ ಅವರು ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟು ನನ್ನ ಕರ್ಕೊಂಡೋಗಿ ಚೆನ್ನಾಗಿ ವಾಂಚ್ಬಿಟ್ರು. ಏನು ಮಾಡೋದು? ಅದಕ್ಕೆ ನಾನು ಸ್ಟಾರ್ಟ್ ಆ್ಯಂಡ್ ಸ್ವೀಟಾಗಿ ಸ್ಟೋರಿನ ಹೇಳಿ ಮುಗಿಸ್ಬಿಡ್ತೀನಿ ವೈರಸ್. ಓಕೆ, ಮುಂದುವರಿಸಿ. ನಮ್ಮ ರಮ್ಯಾ ಮೇಡಮ್ BJP ಮಂಜುಳಮ್ಮ ಅವ್ರ ಮನೆಗೆ ನಾಟಿ ಕೋಳಿ ಸಾರು ಊಟ ಮಾಡೋಕ್ಕೆ ಹೋಗ್ಬಿಟ್ಟಿದ್ರು. ಓಕೆ, ಯಾಕೆ ಹೋದ್ರಿ ನೀವು? ನಮಗೂ ಅವ್ರಿಗೂ ಆಗಲ್ಲ ಅಂತ ಅಂಬರೀಷ್ ಅವರ ಅಭಿಮಾನಿಗಳು ಕಾರ್ಯಕರ್ತರು ರೊಚ್ಚಿಗೆದ್ಬಿಟ್ಟು ಸಿಕ್ಕಾಬಿಟ್ಟೆ ಅವ್ರು ಗಲಾಟೆ ಮಾಡಿಬಿಟ್ರು. ಓಕೆ, ಮುಂದೆ? ಅಟ್ ಎ ಟೈಮ್ ನಮ್ಮ ರಮ್ಯಾ ಮೇಡಮು ರೊಚ್ಚಿಗೆದ್ಬಿಟ್ಟು ತುಂಬ ಮಾತಾಡಿಬಿಟ್ಟಿದ್ದಾರೆ ವೈರಸ್. ಈಗ ರಮ್ಯಾ ಅವ್ರು ಏನು ಹೇಳ್ತಾರೆ? ಏನಂತಾರೆ ಅವ್ರೆ, ಪಾಗ್ಲು ಹಾಕೊಂಡು ಹೋಗ್ಬಿಟ್ಟು ಒಂದೇ ಸಮನೆ ಹತ್ತು ಸುಸ್ತಾಗಿಬಿಟ್ಟಿದ್ದಾರೆ. ಇನ್ನೂ ಅಳೋದು ನಡೆಸಿಲ್ಲ ಅವರು. ಓ, ಇನ್ನೂ ಹೇಳ್ತಾ ಇದ್ದಾರಾ? ಹೌದಾ? ಇವರು ಯಡಿಯೂರಪ್ಪ ಅವ್ರ ಜೊತೆ KJPನಲ್ಲಿ ಇರಬೇಕಾಗಿತ್ತು. ಸಿಗ್ನಲ್ ದಾಟ್ಕೊಂಡು ರೋಡ್ ಗೊತ್ತಾಗದೆ ಕಾಂಗ್ರೆಸ್ಗೆ ಬಂದ್ಬಿಟ್ಟವ್ರೆ ಕೈ ಬಿಸ್ಕೊಂಡು. ಎಕ್ಸಾಕ್ಟ್ಲಿ ವೈರಸ್. ಥ್ಯಾಂಕ್ ಯು ಆಂಟಿ. ಅಲ್ಲಿ ನೀವು ಮಾತಾಡೋಕೆ ಹೋಗ್ಬೇಡಿ ಯಾರ ಹತ್ರನೂ. ಲಾರಿನೋ ಬಸ್ಸು ಸಿಕ್ಕಿದ್ರೆ ಹತ್ಕೊಂಡು ಸ್ಟ್ರೈಟಾಗಿ ಮನೆಗೆ ಹೋಗ್ಬಿಡಿಪ್ಪ. ಥ್ಯಾಂಕ್ ಯು ವೈರಸ್. ಓವರ್ ಟು ಸಣ್ಣೈ ಸ್ಟುಡಿಯೋ. ಓಕೆ ಆಂಟಿ, ಇದೇ ವಿಚಾರವಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ರೇಸ್ ಕೋರ್ಸಿಂದ ನೇರ ಸಂಪರ್ಕದಲ್ಲಿದ್ದಾರೆ ಅಂಬರೀಷ್ ಅವರು. ನಮಸ್ಕಾರ ಅಂಬರೀಷ್ ಅವರೇ. ನಮಸ್ಕಾರ. ಅಂಬರೀಷ್ ಅವರೇ, ನೀವೇನು ಕುದುರೆ ಓಡಿಸ್ಕೊಂಡು ಅಲ್ಲೇ ಇದ್ದು ಬಿಡ್ತಿರೋ ಇಲ್ಲ ಮಂಡ್ಯದ ಕಡೆ ಫ್ರೀ ಮಾಡ್ಕೊಂಡು ಬರ್ತಿರೋ? ನಿಮ್ದೊಳೆ ಕತೆ ಅಂತಲ್ಲ. ಯಾಕೆ ಅಂಬರೀಷು ಮಂಡ್ಯದಲ್ಲಿ ಇದ್ಕೊಂಡೆ ಕೆಲಸ ಮಾಡಬೇಕಾ? ಇಲ್ಲಿಂದ ಕೆಲಸ ಮಾಡಿದ್ರೆ ಆಗಕ್ಕಿಲ್ಲ ಅನ್ನುತ್ತಾ? ನೋಡ್ರಿ, ನನಗೆ ಎಲ್ಲಿದ್ದರೂ ಕೆಲಸದ ಪಡೆ ಕೆಲಸ ಆಗ್ತಾನೆ ಇರುತ್ತೆ. ಓ ಹೌದಾ? ನಮ್ಮ CM ಸಿದ್ದರಾಮಯ್ಯನವರೇ ನಾನು ಏನು ಕೇಳಲ್ಲ, ಸೈಲೆಂಟಾಗಿ ಸೈಡಲ್ಲಿ ಇರ್ತಾರೆ. ಈ ಮೀಡಿಯಾದವ್ರು ಬಂದ್ಬಿಟ್ಟು ಒಳ್ಳೆ ತಲೆ ತಿಂತಾರೆ. ಅಂಬರೀಷ್ ಅವರೇ, ಈ ರಮ್ಯಾ ಅವ್ರದ್ದು ಏನು ಕತೆ? ಮೊನ್ನೆ ನೀರು ದೋಸೆ ಟೀಮ್ ಜೊತೆ ಗಲಾಟೆ, ಈಗ ಮಂಡ್ಯದಲ್ಲಿ ಎಲ್ಲೇ ಹೋದರೂ ಫ್ರಂಟ್ ಪೇಜಲ್ಲೇ ಕಾಣಿಸ್ಕೊಂಡ್ಬಿಡ್ತಾರಲ್ಲ. ಅಲ್ಲ, ಎಷ್ಟು ಅಂತ ಹೇಳಿದ್ರೆ ಆ ಹುಡುಗಿಗೆ ಈ ರಾಜಕೀಯನೂ ಸಿನಿಮಾ ಅನ್ಕೊಂಡ್ಬಿಡ್ತಾಳೆ. ಎಲ್ಲಂದ್ರೆ ಅಲ್ಲಿ ಕಾಲು ಕೆರ್ಕೊಂಡು ಜಗಳಕ್ಕೆ ನಿಂತ್ಕೊಂಡ್ಬಿಡ್ತಾಳೆ. ಅದರಿಂದ ಅವರು ಒಂದೇ ಕಣ್ಣಲ್ಲಿ ಸಿಕ್ಕಾಬಿಟ್ಟೆ ಅಳ್ತಾ ಇದ್ದಾರೆ. ಇವಾಗ ನೀವು ಹೋಗಿ ಸಮಾಧಾನ ಮಾಡದೆ ಹೋದರೆ ಅವರು ಅಳುನೇ ನಿಲ್ಲಿಸೋದಿಲ್ಲ. ನಿಮ್ದೊಳಗೆ ಕತೆ ಆಯ್ತಲ್ರಿ. ಆ ಅಮ್ಮನ ಕಣ್ಣೀರು ಒರೆಸೋಕ್ಕೂ ಅಂಬರೀಷ್ ಬರಬೇಕಾ? ಯಾವುದೋ ಒಂದು ಖರ್ಚಿಗೆ ಇಟ್ಕೊಂಡು ಒರೆಸ್ಕೊಳಕ್ಕೆ ಕೇಳಿ. ಅದರಲ್ಲೂ ಆ ಅಮ್ಮನ ಮನೆಗೆ ನಾನೇನು ಕೇಳ್ಬಿಟ್ಟು ಹೋಗಿದ್ದಾಳೆ ಇವಳು, ಆ ಮಂಜುಳಮ್ಮನ ಮನೆಗೆ. ಕರೆಕ್ಟ್. ನೋಡ್ರಿ, ಆ ರಮ್ಯನಿಗೆ ರಾಜಕೀಯದಲ್ಲಿ A ಗೊತ್ತಿರಲಿಲ್ಲ, B ಗೊತ್ತಿರಲಿಲ್ಲ. ಅವಳನ್ನ ರಾಜಕೀಯಕ್ಕೆ ಕರ್ಕೊಂಡು ಬಂದು MP ಮಾಡಿದ್ದು ನಾನು ಮತ್ತು ನಮ್ಮ ಹುಡುಗರು. ಅಂಥದ್ರಲ್ಲಿ ಈ ಅಮ್ಮ ಹೋಗ್ಬಿಟ್ಟು ನಮ್ಮ ವಿರೋಧಿಗಳ ಮನೇಲೆ ಬಾಡೂಟ ಮಾಡ್ಕೊಂಬಂದ್ರೆ ನಮ್ಮ ಹುಡುಗರು ಸುಮ್ಮನೆ ಇರ್ತಾರಾ? ಇದು ಕರೆಕ್ಟೇ ಬಿಡಿ. ಅಲ್ಲ, ಏನೋ ಹೊಸಿ ಬುದ್ಧಿ ಹೇಳಕ್ಕೆ ಹೋಗೋರು ನಮ್ಮ ಹುಡುಗರು. ಅದಕ್ಕೆ ಈ ಅಮ್ಮ ಈ ಸಿನಿಮಾದಲ್ಲಿ ಪ್ರೊಡ್ಯೂಸರ್ಗಳ ದುಡ್ಡು ಕೊಟ್ಟಿರೋಲ್ಲ, ಆ ರೇಂಜಿಗೆ ಜಗಳ ಮಾಡ್ಕೊಂಬಿಡೋದು. ಅವಳು ಮಾಡೋಕ್ಕೆ ಕೆಲಸ ಇಲ್ಲ ಇವಳಿಗೂ. ನೀವು ಬೇರೆ ಹಿಂಗೆ ನನ್ನ ಬಿಡ್ತಾ ಇಲ್ಲ. ನೆಮ್ಮದಿಯಾಗಿ ಒಂದಿನೂ ಕುದುರೆ ಓಡ್ಸೋಕೆ ಆಗ್ತಾ ಇಲ್ಲ ನಮ್ಮ ಕೈಗೆ. ಅಲ್ಲ, ನೀವೇ ಕುದುರೆ ಮೇಲೆ ಕೂತ್ಕೊಂಡು ಸವಾರಿ ಮಾಡೋರ ಥರ ಆಡ್ತಿರಲ್ಲ. ಏನೋ ಮಂಡ್ಯಕ್ಕೂ ಚಿತ್ರರಂಗಕ್ಕೂ ಬಿಗ್ ಬಾಸು ಅಂತ ಕೇಳ್ತಾ ಇದ್ದೀವಿ. ನೋಡ್ರಿ, ಹಿರಿಯ ಅಂದ್ಬಿಟ್ಟು ನಾನು ಎಲ್ರಿಗೂ ಒಳ್ಳೇದು ಮಾಡೋಕ್ಕೆ ಹೋಗಿದ್ದಕ್ಕೆ ಸರಿಯಾಗಿ ಮಡಗಿಸ್ಕೊಂಡು ಕೂತಿದ್ದೀನಿ. ನನಗೂ ಬುದ್ಧಿ ಇಲ್ಲ. ಏನೋ ನಮ್ಮೂರು ಹುಡುಗಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಕ್ಷೇತ್ರದಲ್ಲಿ ನಿಲ್ಲಿಸಿ MP ಮಾಡಿದ್ವಿ. ಹೌದೌದು, ಉರುಳು ಸೇವೆ ಮಾಡ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ರಲ್ಲ ನೀವು. ನೋಡ್ರಿ, ನಾನು ಹೊರೋದೇ ಕಷ್ಟ. ಅಂಥದ್ರಲ್ಲಿ ಈ ಅಮ್ಮನಿಗೋಸ್ಕರ ಹರಕೆ ಬೇರೆ ಹೊತ್ಕೊಂಡಿರ್ಲಿಲ್ವಾ? ಅದೆಲ್ಲ ಎಲ್ಲ ಅರ್ಥ ಆಗ್ಬೇಕು ಈ ಅಮ್ಮನಿಗೆ. ಮಾತೆತ್ತಿದ್ರು ಹೋಗೋದು, ಜಗಳ ಮಾಡ್ಕೊಂಡು ಬರೋದು. ಯಾರೇ ಜಗಳ ಮಾಡ್ಕೊಂಡು ಬಂದರೂ ಅಂಬರೀಷ್ ಬರಬೇಕಲ್ಲಿ, ಅವ್ರ ಕಷ್ಟನ ಬಗೆಹರಿಸ್ಬೇಕು, ಅವ್ರ ಕಣ್ಣೀರನ್ನ ಒರೆಸ್ಬೇಕು. ನಮಗೇನು ಮಾಡೋಕ್ಕೆ ಕೆಲಸ ಇಲ್ವಾ? ಅದನ್ನು ನೀವು ನಿಮ್ಮ ಕಾರ್ಯಕರ್ತರನ್ನೆಲ್ಲ ಕೂರಿಸ್ಕೊಂಡು ಗುಡ್ಡೆ ಹಾಕ್ಕೊಂಡು ಕೇಳಬೇಕಪ್ಪ. ನೋಡ್ರಿ, ಅವಕ್ಕೂ ತಿಂದು ಹೆಚ್ಚಾಗ್ಬಿಟ್ಟು ಜಗಳ ಮಾಡ್ಕೊಂಡ್ಬಿಡ್ತವೆ.
ಅದರಲ್ಲಿ ಇಲ್ಲಿ ನಾವೊಬ್ಬರು ದೊಡ್ಡವರಿದ್ದೀವಿ ಅವ್ರನ್ನ ಕೇಳೋಣ ಅನ್ನೋದು ಆ ರಮ್ಯನಿಗೂ ಇಲ್ಲ, ಈ ಬಡ ತವಕಂತೂ ಮೊದಲೇ ಇಲ್ಲ. ಇದರ ಮಧ್ಯೆ ಅಂಬರೀಷ್ ಅಣ್ಣ, ಅಂಬರೀಷ್ ಅಂಕಲ್ಲು. ಯಾಕೆ ಅಂಬರೀಷಂಗೆ ಬೇರೆ ಮಾಡೋಕ್ಕೆ ಕೆಲಸ ಇಲ್ವಾ? ಓಕೆ ಅಂಬರೀಷ್ ಅವರೇ, ಈಗ ರಮ್ಯಾ ಅವರನ್ನು ಯಾವಾಗ ಭೇಟಿ ಮಾಡಕ್ಕೆ ಹೋಗ್ತೀರಾ? ಭೇಟಿ ಮಾಡ್ಬೇಕಣ್ರಿ, ಆದರೆ ಯಾಳಾದೊಂದು ಆಟನೇ ಸರಿಯಾಗಿ ಕಚ್ಕೊತಾ ಇಲ್ಲ. ಆಟ ಕಚ್ಕೊಂಡ ತಕ್ಷಣ ಹೋಗಿ ಭೇಟಿ ಮಾಡ್ತೀನಿ. ನೋಡಿ, ನನಗೆ ಪದೇ ಪದೇ ಹಿಂಗೆ ಬಂದು ತೊಂದರೆ ಕೊಡ್ತಾ ಇದ್ದರೆ ನಾನು ರಾಜಕೀಯಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ. ನಾನು ರಾಜಕೀಯಕ್ಕೆ ದುಡ್ಡು ಮಾಡಬೇಕಂತ ಬಂದಿಲ್ಲ. ಇನ್ನು 3 ಜನ್ಮಕ್ಕೆ ಆಗುವಷ್ಟು ದುಡ್ಡು ಹೆಸರು ಎಲ್ಲ ನಮ್ಮ ಜನಕ್ಕೆ ಕೊಟ್ಬಿಟ್ಟಿದ್ದಾರೆ. ನನಗೆ ನೆಮ್ಮದಿ ಬೇಕು, ದಯವಿಟ್ಟು ನನ್ನ ಬಿಟ್ಬಿಡಿ. ಓಕೆ ಪ್ರಜೆಗಳೇ, ಕೇಳಿಸ್ಕೊಂಡ್ರಲ್ಲ, ಅಂಬರೀಷ್ ಅವರು ಕುದುರೆ ಓಡಿಸ್ತಾ ಆಡಿದಂಥ ಮಾತುಗಳು. ಇದು ಉಡೀಸ್, ನಾನು ವೈರಸ್.